ಕೆಡಗರ ತೋಟಗಾರಿಕೆ ಅಂತ ಹೇಳಿ ಆ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಾವು ಈ ವರ್ಷ ತೋಟಗಾರಿಕೆ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ರಫ್ತಿಗಾಗಿ ಈಗಾಗಲೇ ನೀವು ಆಮೇಲೆ ಸೋಸು ಇವೆಲ್ಲ ರಫ್ತು ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ಆದ ಕಾರಣ ನಾವು ಇಲ್ಲಿ ಈ ಪ್ರಾತ್ಯಕ್ಷಿಕೆಯಲ್ಲಿ ಬಾಗಲಕೋಟೆ ಭಾಗದಲ್ಲಿ ಮುಖ್ಯವಾಗಿ ಕಮರ್ಷಿಯಲ್ ಟೊಮೆಟೊ ಆಗಿರ್ಬೋದು, ಆಮೇಲೆ ಬೆಳೆಗಳಲ್ಲಿ ನಾವು ಲಾರ್ಜ್ ಸ್ಕೇಲಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಅದು ಯಾಕಪ್ಪ ಅಂತಂದರೆ ಅಲ್ಲಿ ನಾವು ನಿಖರ ತೋಟಗಾರಿಕೆ ಪದ್ಧತಿಯನ್ನು ಅಳವಡಿಸಿ ಅವುಗಳನ್ನು ಬೆಳೆದಿದ್ದೀವಿ. ನಿಖರ ತೋಟಗಾರಿಕೆ ಪದ್ಧತಿ ಅಂತಂದರೆ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ನಾವು ಒಂದು ಬೆಳೆಗೆ ಫಾರ್ ಎಕ್ಸಾಂಪಲ್ ಏನು ಬದನೆ ಬೆಳೆ ತೊಗೊಂಡ್ರೆ ಅದಕ್ಕೆ ಯಾವ ಹಂತದಲ್ಲಿ ಯಾವ ಪೋಷಕಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದು ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ನೀರಿನ ನಿರ್ವಹಣೆ ಕೂಡ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನಾವು ಇಲ್ಲಿ ಒಂದು ಫರ್ಟಿಗೇಷನ್ ಯೂನಿಟ್ ಹಾಕಿದ್ದೀವಿ, ನೋಡಿರ್ಬೋದು ಅಲ್ಲಿ ಮೂಲೆಯಲ್ಲಿ. ಆ ಫರ್ಟಿಗೇಷನ್ ಯೂನಿಟ್ ಮುಖಾಂತರ ನಾವು ಆಟೋಮೆಟಿಕ್ ಆಗಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪ್ ಮುಖಾಂತರ ಯಾವ ಹಂತದಲ್ಲಿ ಯಾವ ಪೋಷಕಾಂಶಗಳು, ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ಪೋಷಕಾಂಶಗಳು ಬೇಕಾಗ್ತದೆ. ಅದರ ಜೊತೆಗೆ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತದೆ. ಅವುಗಳನ್ನು ಹಂತವಾಗಿ ನಾವು ಆ್ಯಪ್ ಮುಖಾಂತರ ಬೇರೆ ಎಲ್ಲೇ ಕೊಟ್ಕೊಂಡು ಆ್ಯಪ್ ಮುಖಾಂತರ ನಾವು ಆಪ್ರೇಟ್ ಮಾಡ್ಬೋದು. ಆ ಒಂದು ಫರ್ಟಿಗೇಷನ್ ಸಿಸ್ಟಮ್ ಅಳವಡಿಸೋದ್ರಿಂದ ನಿಮಗೆ ನೀರಿನ ನಿರ್ವಹಣೆ ಚೆನ್ನಾಗಿ ಆಗ್ತದೆ, ಆಮೇಲೆ ನೀರಿನ ಉಳಿತಾಯ ಆಗ್ತದೆ, ಆಮೇಲೆ ಪೋಷಕಾಂಶಗಳು ಎಲ್ಲಿ ಪೋಲಾಗದಂಗೆ ಬೆಳೆಗೆ ಸರಿಯಾಗಿ ಬದುಕ್ತವೆ. ಹೀಗಾಗಿ ಇದೊಂದು ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಅಥವಾ ನಿಖರ ತೋಟಗಾರಿಕೆ ಪದ್ಧತಿಯಲ್ಲಿ ಇವು 3 ಬೆಳೆಗಳನ್ನು ನಾವು ಬೆಳೆಸ್ತೀವಿ. ಈಗಾಗಲೇ ಎಲ್ಲ ಬೆಳೆಗಳ ಬಗ್ಗೆ ನಮ್ಮ ಮುಖ್ಯಸ್ಥರು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ಒಂದು ಬೆಳೆಗಳ ಅಲ್ಲಿ ಏನೋ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮಲ್ಲಿ ವಿಜ್ಞಾನಿಗಳಿದ್ದಾರೆ, ಅವರಿಗೆ ಭೇಟಿಯಾಗಿ ನೀವು ನಿಮಗೆ ಬೇಕಾದಂಥ ಮಾಹಿತಿಯನ್ನು ತೆಗೆದುಕೊಳ್ಬೇಕಂತ ಹೇಳಿ ನಾನು ಎರಡು ಮಾತುಗಳನ್ನು. ಎಲ್ಲರಿಗೂ ನಮಸ್ಕಾರ. ಇವಾಗಲೇ ಎಲ್ಲ ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿ, ಇನ್ನೂ ಮಾಹಿತಿ ಊಟ ಆದಮೇಲೆ ಸಿಗುತ್ತೆ ನಿಮಗೆ. ಸೊ ಇದು ಒಂದೇ ತರಕಾರಿದು ಒಂದೇ ಅಲ್ಲ. ಇವತ್ತು ಹೇಳಿದ್ದು ತರಕಾರಿ ಅಂದ್ಕೊಂಡು ನೀವು ತರಕಾರಿ ಬೆಳೆ ಕ್ಷೇತ್ರ ಮಾತ್ರ ನೋಡೋಕೆ ಹೋಗ್ಬಾರ್ದು. ಇಲ್ಲೇ ಪಕ್ಕದಲ್ಲೇ ಒಂದು ಹೂವಿಂದಿದೆ, ಔಷಧ ಬೆಳೆಗಳದವು. ಸೊ ಸುಮಾರು ಹೂವಿಂದು 40ರಿಂದ 50 ಹೂವಿನ ಬೆಳೆಗಳನ್ನು ಬೆಳೆದಾವೆ. ಸೊ ಈಗ ಹೇಳಿದರು ಬೇರೆ ಒಂದು ತೋಟಗಾರಿಕೆ ಅಥವಾ ಕೃಷಿ ಮೇಳಕ್ಕೆ ಹೋದರೆ ನಾವು ಮಳಿಗೆಗಳನ್ನು ನೋಡ್ಬೋದು, ಪ್ಲಾಸ್ಟಿಕ್ ಬುಟ್ಟೆ ಅವು ಇವನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಪ್ರಾತ್ಯಕ್ಷಿತೆ ಇರೋದಿಲ್ಲ. ಈ ಒಂದು ದಿಸೆಯಲ್ಲಿ ನಾವು ಮೊದಲು ಪ್ರಾತ್ಯಕ್ಷಿಕೆಯನ್ನು ನೋಡ್ಕೊಂಡು ಆಮೇಲೆ ಮುಂದೆ ಏನಿದೆಲ್ಲ ಏನಾದರೂ ಮಳಿಗೆಗಳನ್ನು ನೋಡೋದಕ್ಕೆ ಹೋಗ್ತೀವಿ. ಸೊ ಅದೇ ಥರ ಇಲ್ಲಿ ಪಕ್ಕದಲ್ಲೇ ಹೂವಿಂದಿದೆ. ಹೂವಿಂದು ನೀವು ನೋಡಿರಲ್ಲ, ಸುಮಾರು ಆ ಥರ ಹೂವಿನ ಬೆಳೆಗಳನ್ನೆಲ್ಲ ಬೆಳೆದಿದ್ದೇವೆ. ಸೊ ಎಲ್ಲ ಒಂದು ತರಕಾರಿ ಅಥವಾ ಹೂವಿನ ಬೆಳೆಗಳು ನಮ್ಮ ಭಾಗದಲ್ಲಿ ಬರ್ತವೆ ಅನ್ನೋದಕ್ಕೆ ಬೆಳಿಬೋದು ಅನ್ನೋದಕ್ಕೊಂದು ಇದು ಪ್ರಾತ್ಯಕ್ಷಿತೆ ನಾವು ಮಾಡಿರೋದು. ಸೊ ಇನ್ನೊಂದು ರೈತರಲ್ಲೇ ಒಂದು ವಿನಂತಿ ಅಂತಂದರೆ, ಹೇಳಿದ್ರು ಪ್ರಿಸಿಷನ್ ಫಾರ್ಮಿಂಗ್ ಮಾಡ್ತೇವೆ, ಎಲ್ಲ ಗೊಬ್ಬರ ಹಾಕ್ತೀವಿ, ಬಟ್ ದಯವಿಟ್ಟು ಔಷಧ ಒಂದು, ಯಾಕಂದರೆ ತರಕಾರಿ ಮುಂದೆ ನಮಗೇನು ರೊಟ್ಟಿ ಅಥವಾ ಅನ್ನ ಬಿಟ್ಟರೆ ಬೇಕಾಗಿರೋ ತರಕಾರಿನೇ. ಸೊ ಔಷಧಗಳ ಒಂದು ಕಡಿಮೆ ಸ್ಪ್ರೇ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಎಲ್ಲ ನಾವು ತಿಂತಿರೋದು ವಿಷಪೂರಿತ ತರಕಾರಿನಾಗ ಮಾರ್ಕೆಟಲ್ಲಿ ಸಿಗೋದು. ಏನೋ ಕೆಲವ್ರು ಬೇಕಾದ್ರೆ ಮಾತ್ರ ಔಷಧ ಕಡಿಮೆ ಔಷಧ ಹೊಡೆದಿ, ಆದರೆ ಕೆಲವೊಂದು ಸೇಫ್ ಇರೋಂಥ ಔಷಧಗಳು ಇರ್ತವೆ. ಅದು ಕೆಲವೊಂದು 1-2-3 ದಿನದಲ್ಲೇ ಅದರ ಒಂದು ಇದನ್ನೆಲ್ಲ ಕಳ್ಕೊಂಬಿಡುತ್ತೆ, ಕೀಟ ರೋಗ ಕಂಟ್ರೋಲ್ ಮಾಡುತ್ತೆ. ಸೊ ಈ ಒಂದು ದಿಶೆಯಲ್ಲಿ ಔಷಧನ ಕಡಿಮೆ ಹೊಡ್ರಿ. ಆಮೇಲೆ ಆರ್ಗ್ಯಾನಿಕ್ಕಾಗಿ ಅಟ್ಲೀಸ್ಟ್ ನಿಮ್ಮ ಮನೆಗೆ ಅಥವಾ ನಿಮ್ಮ ರಿಲೇಷನ್ಗೆ ಕೊಡೋದಕ್ಕೋಸ್ಕರ ಆರ್ಗ್ಯಾನಿಕ್ಕಾಗಿ ಬೆಳೆಯೋಂಥ ಒಂದು ಪದ್ಧತಿಯನ್ನು ರೂಢಿ ಮಾಡ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ. ಸೊ ಈ ಥರ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಕ್ಷೇತ್ರೋತ್ಸವಕ್ಕೆ ಸೊ ತಾವೆಲ್ಲ ಬಂದಿದ್ದೀರಿ. ಸೊ ನೋಡಿ ಯಾಕಂದರೆ ಈ ವರ್ಷ ನಾನು ಹೇಳಿದ್ನಲ್ಲ, ಪ್ರತಿ ವರ್ಷ ನಮ್ಮಲ್ಲೇ ಭಾಳ ಅಂದರೆ 1 ಲಕ್ಷದಷ್ಟು ಜನ ಬರೋರು ತೋಟಗಾರಿಕೆ ಮೇಳಕ್ಕೆ. ಬಟ್ ಈ ವರ್ಷ 5 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಬಂದ್ದಾರೆ, ಅದು 3 ದಿನದಲ್ಲಿ. ಸೊ ಈ ಒಂದು ದಿಶೆಯಲ್ಲಿ
ಈ ವರ್ಷ ತೋಟಗಾರಿಕೆ ಮೇಳಕ್ಕೋಸ್ಕರ ಬೆಳೆದಿರೋಂಥ ಬೆಳೆಗಳು ಇವು. ಅದನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತರಕಾರಿ ಬೆಳೆಗಳ ಕ್ಷೇತ್ರೋತ್ಸವದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ನಾನು ಇಚ್ಛೆಪಡ್ತೇನೆ. ಸೊ ಮೊದಲನೇದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟದ ಶಿಕ್ಷಣ ನಿರ್ದೇಶಕರಾದಂತಹ ಡಾಕ್ಟರ್ ತಮ್ಮಯ್ಯ ಎಂದ್ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಎನ್ ವೆಂಕಟೇಶ್ವರ ಸರ್ ಅವರು ವಿಸ್ತರಣಾ ನಿರ್ದೇಶಕರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕ್ಯಾಂಪಸ್ ಡೀನ್ರಾದಂತಹ ಶಾಂತಪ್ಪರವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿ ಹಾಗೂ ಈ ಕಾರ್ಯಕ್ರಮದ ಒಂದು ಯಶಸ್ವಿಯಲ್ಲಿ ಪಾಲ್ಗೊಂಡಿರ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದಂಥ ಡಾಕ್ಟರ್ ಜಾವಡಗಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಬೆಳೆದಿರುವಂತಹ ತರಕಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಆಯೋಜಿಸಿರುವಂತಹ ನಮ್ಮ ಶಿಕ್ಷಣ ನಿರ್ದೇಶನಾಲಯದ ಎಲ್ಲ ಸಿಬ್ಬಂದಿಗಳು ಹಾಗೂ ನಮ್ಮ ಎಲ್ಲ ವಿಷಯ ತಜ್ಞರು ಹಾಗೂ ಇಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂಥ ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೂ ಕೂಡ ಅವರಿವರಲ್ಲದೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ವಂದನಾ ಅರ್ಪಣೆಯನ್ನು ಮುಗಿಸ್ತೇನೆ.